ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜು ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ದೇವದಯದಿಂದ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾಳೆ ಗುರುವಾರ ಇರೋದ್ರಿಂದ ದೇವರಿಗೆ ಪೂಜೆಗೆ ಹೂವು ತೊಗೊಂಡೋಗ್ಬೇಕಾಗಿತ್ತು. ಸೊ ಹಂಗಾಗಿ ಹೂವು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ಹೂವಿಂದು ವಿಡಿಯೋ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಯಾಕಪ್ಪ ಈ ಹೂವಿನ ವಿಡಿಯೋ ಅಂತ ಅಂದರೆ, ನಾವು ಪೂಜೆ ಮಾಡೋದು ರಾಘವೇಂದ್ರ ಸ್ವಾಮಿನ. ಸೊ ಹಂಗಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗೆ ಯಾವ ಹೂವು ಅಂದರೆ ತುಂಬ ಇಷ್ಟ, ಯಾವ ಹೂವು ಅಂದರೆ ಇಷ್ಟ ಇಲ್ಲ ಅನ್ನೋದ್ರ ಬಗ್ಗೆ ಹೇಳೋಣ ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ರಾಯರಿಗೆ ಇಂಥದ್ದೇ ಹೂವು ಅಂತ ಏನಿಲ್ಲ, ಯಾವುದೇ ಪ್ರತಿಯೊಂದು ಹೂವು ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ತುಳಸಿ ಮತ್ತು ದಾಸವಾಳ ಬರುತ್ತಲ್ವ, ಸೊ ದಾಸವಾಳ ಹೂವನ್ನು ತುಂಬ ಅತಿಯಾಗಿ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಕನಗಲು ಹೂವನ್ನು ಅಷ್ಟೇ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಇನ್ನು ಯಾವ ಹೂವು ಇಷ್ಟ ಇಲ್ಲ ಅಂತ ಅಂದರೆ, ರಾಯರಿಗೆ ಇಷ್ಟ ಇಲ್ಲ ಅಂತ ಏನಿಲ್ಲ, ಎಲ್ಲ ಹೂವು ಇಷ್ಟ. ಆದರೆ ನಾವು ಹಾರ ಹಾಕ್ತೀವಲ್ವ ರಾಘವೇಂದ್ರ ಸ್ವಾಮಿಗೆ, ಸೊ ಹಂಗಾಗಿ ಆ ಹಾರದಲ್ಲಿ ಮಿಂಚು ಮತ್ತು ಚೆಂಡನ್ನು ಬಳಸಿರ್ತಾರೆ ನೋಡಿ. ಆ ಮಿಂಚು ಚೆಂಡನ್ನು ಬಳಸಿರೋದನ್ನು ಯಾವುದೇ ಕಾರಣಕ್ಕೂ ನೀವು ರಾಯರಿಗೆ ಅರ್ಪಣೆ ಮಾಡೋ ಹಾಗಿಲ್ಲ, ಅಂದರೆ ದೇವರಿಗೆ ಆ ಹೂವನ್ನು ಹಾಕೋಗಿಲ್ಲ. ಯಾಕೆ ಅಂತ ಅಂದರೆ, ಅದನ್ನು ಮದುವೆಗೆ ವಧುವರರಿಗೆ ಯೂಸ್ ಮಾಡ್ತಾರಲ್ವ. ಸೊ ಹಂಗಾಗಿ ರಾಯರು ಗುರುಗಳು ಮತ್ತು ಯತಿಗಳಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಆ ಮಿಂಚು ಮತ್ತು ಚೆಂಡನ್ನು ಯೂಸ್ ಮಾಡಿರೋ ಅಂತಹ ಹೂವನ ಹಾರನ ಯಾವುದೇ ಕಾರಣಕ್ಕೂ ನೀವು ಹಾಕೋ ಆಗಿಲ್ಲ. ಇನ್ನು ಮಿಕ್ಕಿದ್ದು ನೀವು ಯಾವುದೇ ತರಹದ ಹೂವನ್ನು ಇಟ್ಟರೂ ಸಹ ಸ್ವಾಮಿ ಒಪ್ಕೋತಾರೆ ಅಂತ ನನಗೆ ಗುರುಗಳು ಹೇಳಿದ್ದು. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಇನ್ನೂ ಯಾರು ಫಾಲೋ ಮಾಡಿರೋ ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಮನೆಗೆ ಬಂದ ತಕ್ಷಣ ನಮ್ಮ ದಾಸವಾಳದ ಗಿಡದಲ್ಲಿ ತುಂಬಾ ಹೂವು ಬಿಟ್ಟಿತ್ತು ನೋಡಿ, ತುಂಬಾ ಖುಷಿಯಾಯಿತು. ನಾಳೆ ಪೂಜೆಗೆ ಹೂವು ಆಗುತ್ತೆ ಅಂತ ಕಿತ್ತು ಎತ್ತಿಟ್ಟೆ. ಥ್ಯಾಂಕ್ ಯು ಆಲ್, ಬಾಯ್, ಟೇಕ್ ಕೇರ್, ಬಾಯ್.